ಬೆಂಗಳೂರು ಉತ್ತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವ ಚಾಣಕ್ಯ ವಿವಿಯ ಜಮೀನಿನ ಮೇಲೆ ಈಗ ರಾಜ್ಯ ಸರ್ಕಾರದ ಕಣ್ಣು. ಕೆಐಎಡಿಬಿಯಿಂದ ಲ್ಯಾಂಡ್ ಆಡಿಟ್ ರಿಪೋರ್ಟ್ ಅನ್ನು ಪಡ್ಕೊಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಣಕ್ಯ ವಿವಿಗೆ ಏನೀಗ 116 ಎಕರೆ ಕೊಟ್ಟಿದ್ರು ಅವ್ರಿಗೆ 21ರಲ್ಲಿ 50 ಕೋಟಿ ಬಿಡಿ ಬೆಲೆ ಎಲ್ಲರಿಗೂ ಕೊಟ್ಟಿದ್ದೀರಿ ಅವರು. ಈಗ ಅದು ರಿಜಿಸ್ಟರ್ ಆಯಿತು, ಸ್ವಾಧೀನ ಪತ್ರ ಕೊಟ್ಟಾಯಿತು, ಎಲ್ಲ ಆಗೋಯ್ತು, ತಿದ್ದುಪಡಿ ಎಲ್ಲ ಮಾಡಾಯಿತು, ಎಲ್ಲ ಆಯ್ತು. ಈಗ ರೂಲ್ಸ್ ಅಂತೆ ಇವ್ರದ್ದು. ಏನು ರೂಲ್ಸು ನೋಡಿ, ಒಟ್ಟಾರೆ 25% ಜಾಗ ಅನುಮತಿ ಕೊಟ್ಟಿದ್ದೀವಿ, ಅದ್ರಲ್ಲಿ ಯೂಸ್ ಮಾಡಿರೋದು ಬರೀ 7%. ಈಗ ಇನ್ನು 17% ಮಾಡಿಲ್ಲ. ಅದನ್ನು 25ನೇ ತಾರೀಕು 6ನೇ ತಿಂಗಳು 26ನೇ ವರ್ಷದೊಳಗಡೆ ಮಾಡಿಬಿಡಬೇಕಾಗಿದೆ. ಇಲ್ಲದ್ರೆ ನಮಗೆ KEDB ಆ್ಯಕ್ಟಲ್ಲಿ ಅವಕಾಶ ಇದೆ. ಅಂದರೆ ಏನು ನಿಮ್ಮೊಬ್ಬರಿಗೆ ಕಾನೂನು ಗೊತ್ತಿರೋದು, ಏನು ಬೇರೆಯವ್ರೆಲ್ಲ ಕಳ್ಳೆಕಾಯಿ ಬೀಜ ತಿಂತಾ ಇದ್ದೀವಿ ಇಲ್ಲಿ ಹಿಂಗೆ ಹೆಂಗೆ 54 ಎಕರೆ ಇದು ಇದೆಲ್ಲ ನೋಡಿ ಕಿತ್ಕೊಂಡ್ಬಿಡ್ಬೋದು ಬೇಕಾದ್ರೆ. ಹೆಂಗೆ ಕಿತ್ಬಿಡ್ತೀರಪ್ಪ? ನಿಮ್ಮ ತಾತನ ಮನೆದ ಕಿತ್ಕೊಳ್ಳೋಕ್ಕೆ ಆಯ್ತಪ್ಪ ಕೀಳಿ. ಏನು ಕೋರ್ಟ್ ಇಲ್ವಾ ಈ ದೇಶದಲ್ಲಿ? ಆಯಿತು, ಕೋರ್ಟ್ಗೆ ಹೋದ್ಮೇಲೂ ಆಗಲಿ. ಯಾವ್ಯಾವ ಇಂಡಸ್ಟ್ರಿ ಇದು ಕಿತ್ಕೊಂಡಿದ್ದೀರಿ ಕಾಂಗ್ರೆಸ್ ಸರ್ಕಾರದವರು? ತೋರಿಸ್ಲಾ ಯಾವ್ಯಾವ ಇಂಡಸ್ಟ್ರಿದು ಎಕ್ಸಸ್ ಲ್ಯಾಂಡ್ ಇದೆ ಅಂತ? 25 ವರ್ಷ ಆದಮೇಲೆ ಇದು ಇನ್ನೂ 4 ವರ್ಷ ಇನ್ನು ಟೈಮ್ ಇದೆ ಮುಗಿಸ್ಕೊಳ್ಳೋಕ್ಕೆ. ಅದರೊಳಗಡೆ 26, ಅದು ಅಟ್ಲೀಸ್ಟ್ ಅಲ್ಲಿಗೆ 26ಕ್ಕೂ ಟೈಮ್ ಇದೆ, ಅದು ಬೇರೆ ವಿಚಾರ. ಎಷ್ಟು ಇಂಡಸ್ಟ್ರೀಸ್ ತಗೊಂಡಿದ್ದೀರಪ್ಪ ವಾಪಸ್ಸು ಇದೇ ಸ್ಕೀಮ್ ಪ್ರಕಾರ ಯುಟಿಲೈಸೇಷನಲ್ಲಿ? ಕೆಲವುದಕ್ಕೆ ಮಾತ್ರ ಎಷ್ಟು ತಗೊಂಡಿದ್ದೀರಿ? ಏನು ಬುರ್ಡೆ ಬಿಟ್ಕೊಂಡು ಓಡಾಡಬೇಕು ಅಂದರೆ ಇದೇನೆ ಕಾಣೋದೆಲ್ಲ ಇಂಥ ಕಚಡಗಳೇ. ನಿಮಗೆ ಶೂಗೆ ಭಿಕ್ಷೆ ಬೇಡಕ್ಕೆ ಬಂದಿದ್ರಲ್ಲ, ಆಗ ಕಾಣಿಸ್ಲಿಲ್ವಾ ನಿಮಗೆ ಮಾನ ಮರ್ಯಾದೆ ಎಲ್ಲ? ಇದು ಕಾನೂನು ಕಾಣಿಸ್ಲಿಲ್ವಾ? ಮಾನ ಮರ್ಯಾದೆ ಶೂ ಕೊಡೋಕ್ಕಾಗದೇ ಇರೋ ದರಿದ್ರ ಸರ್ಕಾರ ಹಂಗಾರೆ ಬೇರೆದಕ್ಕೆಲ್ಲ ಅದು ಹೇಳಬೇಕಾ? ಹಂಗೆ ಯಾರಾದ್ರೂ ಹೇಳಿದ್ರೆ ಬೇಜಾರಾಗಲ್ವ ನಿಮ್ಗಳಿಗೆ? ಬಾಯಿ ಮುಚ್ಕೊಂಡು ಇರಬೇಕು. ಯಾವ್ಯಾವ ಮಠಗಳಿಗೆ ದುಡ್ಡು ಲ್ಯಾಂಡ್ ಕೊಟ್ಟಿದ್ದೀರಲ್ಲ, ಯಾವ್ಯಾವ ಮಠದ ಯುಟಿಲೈಸೇಷನ್ ಆಗಿದೆ? KEDBನೋ ಬೇರೆ ಲ್ಯಾಂಡು ಎಲ್ಲಾಗಿದೆ? ಸುಮ್ಮನೆ ಬುರ್ಡೆ ಬಿಡೋದು ಕೂತ್ಕೊಂಡು. ಎಸ್, ಅಲ್ಪಸಂಖ್ಯಾತರಿಗೆ 4% ಗುತ್ತಿಗೆ ಮೀಸಲಾತಿ, ವಸತಿ ಯೋಜನೆಗೆ ಮನೆಗಳಿಗೆ 15% ಮೀಸಲಾತಿ ಹೆಚ್ಚಳ ಬಳಿಕ ಸರ್ಕಾರದ ಮತ್ತೊಂದು ನಿರ್ಧಾರ ಈಗ ವಿವಾದಕ್ಕೆ ಗುರಿಯಾಗಿದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಹೊಸ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ತೆರೆಯಲು ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಇದು 50 ಶಾಲೆಗಳನ್ನು 25 ಜಿಲ್ಲೆಗಳ 43 ತಾಲೂಕುಗಳಲ್ಲಿ 350 ಬೋಧಕ ಹುದ್ದೆಗಳೊಂದಿಗೆ ತೆರೆಯೋದಕ್ಕೆ ಆದೇಶ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸರ್ಕಾರದ ಈ ನಡೆಯನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣ ಪುಷ್ಟೀಕರಣ ಆಮೇಲೆ ನೋಡೋಣ. ಶಾಲೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸರಿ, ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಮಾತ್ರ ಮೀಸಲಾಗಿ ಹೆಂಗೆ ಮಾಡ್ತೀರಿ? ಅದು ಹೆಂಗೆ ಮಾಡ್ತೀರಿ? ಹಾಗಾದ್ರೆ ಅಲ್ಪಸಂಖ್ಯಾತರು ಕೊಡೋ ತೆರಿಗೆಯಲ್ಲಿ ಮಾತ್ರ ಮಾಡಬೇಕು, ನಾವು ಕೊಡೋ ತೆರಿಗೆಯಲ್ಲಿ ಮಾಡಬಾರ್ದು. ನೀವು ಹೆಂಗೆ ಮಾಡ್ತೀರಿ? ಹಾಗಾದ್ರೆ ನೆಕ್ಸ್ಟ್ ಬರೋ ಬಿಜೆಪಿ ಸರ್ಕಾರ ಯಾವತ್ತಾರು ಬಂದರೆ, ಇಲ್ಲಿ ಕರ್ನಾಟಕದಲ್ಲಿ ಬರಲ್ಲ ಬಿಡಿ, ಇಲ್ಲ ಕರ್ನಾಟಕದಲ್ಲಿ ಬರಲ್ಲ. ಇವ್ರು ಬರ್ಕೂಡ್ದಿವ್ರು, ರಾಜ್ಯದ್ರೋಹಿಗಳು ಇವರು, ಬರ್ಕೂಡ್ದಿವ್ರು. ಒಂದು ವೇಳೆ ಬಂದುಬಿಟ್ರೆ ಅಥವಾ ಬೇರೆ ಯಾವುದೋ ಇರೋ ಬಿಜೆಪಿ ಇರೋ ರಾಜ್ಯದಲ್ಲಿ ಹಿಂದೂಗಳಿಗೆ ಮಾತ್ರ ಅಂತ ಶಾಲೆ ಮಾಡಿದ್ರು ಓಕೆನಾ? ಕಾಂಗ್ರೆಸ್ಗೆ ಓಕೆನಾ? ಅದು ಹೇಗೆ ಸೆಕ್ಯುಲರ್ ಅಂತ ಕರ್ಕೊಳ್ಳೋಂಥ ಕಾಂಗ್ರೆಸ್ ಪಾರ್ಟಿ ಬರೀ ಒಂದು ಧರ್ಮಕ್ಕೆ ಅಂತ ಮಾಡ್ತೀರಿ ನೀವು ಸ್ಕೂಲ್ನ? ಈಗಿರೋ ಸರ್ಕಾರಿ ಶಾಲೆಗಳು ಏನಾಗಿದೆ ಸರ್? ಉರ್ದು ಶಾಲೆ ಅಂತ ಮಾಡಿದ್ರೆ ಬೇರೆ ವಿಚಾರ, ಬೇರೆ ವಿಚಾರ. ಅವರಿಗೆ ಪ್ರತ್ಯೇಕವಾಗಿ ಹೇಗೆ ಮಾಡ್ತೀರಿ? ಹಾಗಾದ್ರೆ ಮೊರಾರ್ಜಿ ಸ್ಕೂಲನ್ನ ಬರೀ ಹಿಂದೂಗಳಿಗೆ ರಿಸರ್ವ್ ಮಾಡೋಣವಾ ನೆಕ್ಸ್ಟ್? ನೋ, ದಿಸ್ ಇಸ್ ಇನ್ಕರೆಕ್ಟ್. ಸಾರ್ವಜನಿಕ ಹಣವನ್ನು ಬಳಸ್ಕೊಂಡ ಮೇಲೆ ಹೆಂಗ್ರಿ ಮೀಸಲಿಡ್ತೀರಿ ನೀವು? ನಿರ್ದಿಷ್ಟ ಇದಕ್ಕೆ ಇಡೀ ಫೇರ್ ಎನಫ್ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು 50 ಸ್ಕೂಲೋ 35 ಸ್ಕೂಲೋ 60 ಸ್ಕೂಲೋ ಮಾಡಿದ್ರೆ ತಪ್ಪಿಲ್ಲ. ಆ ಕಮ್ಯುನಿಟಿನಲ್ಲಿ ಓದಲಿ ಮಕ್ಕಳು. ಹಾಗಾದ್ರೆ ಬೇರೆ ಹಿಂದೂ ಪರವಾಗೂ ಮಾಡಬಹುದು ಅಂತ ಆಯಿತು ನಾಳೆ. ನೀವೇ ಅವಕಾಶ ಮಾಡಿ. ದಟ್ಸ್ ಆಲ್. ಎಸ್, ಮುಂದಕ್ಕೆ ಹೋಗೋಣ.